ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಒಂದು ವಿಭಿನ್ನ ವಿಶೇಷವಾದ ಹೋಟೆಲ್ ಓಪನ್ ಆಗಿದೆ. ರಾಜರಾಜೇಶ್ವರಿ ನಗರದ 2ನೇ ಹಂತದಲ್ಲಿ 0 ಡಿಗ್ರಿ ಆನ್ ದಿ ಹಿಲ್ ಅನ್ನುವ ಹೆಸರಿನಲ್ಲಿ ನೂತನ ರೆಸ್ಟೋರೆಂಟ್ ಶುರುವಾಗಿದೆ. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ಈ ಪಬ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು ಸವಾಲಿನ ಉದ್ಯಮದಲ್ಲಿ ಸಕ್ಸಸ್ ಆಗಲಿ ಅಂತ ಶುಭ ಹಾರೈಸಿದ್ರು. ಇನ್ನು ಬ್ರೆವರಿ ಮತ್ತು ಕಿಚನ್ ಅನ್ನುವಂಥ ಕಾನ್ಸೆಪ್ಟ್ ಇರೋ ಈ ಪಬ್ ಮತ್ತೆ ಬಾಲಿ ಶೈಲಿಯಲ್ಲಿರೋದು ಎಲ್ಲರ ಆಕರ್ಷಣೆ ಆಗಿದೆ. ಬೆಂಗಳೂರು ಮಂದಿಗೆ ತಕ್ಕಂತೆ ಅಶ್ವಸೂರ್ಯ ರಿಯಾಲಿಟೀಸ್ ಸಹಭಾಗಿತ್ವದಲ್ಲಿ ನಟಿ ಅಮೂಲ್ಯ ಮತ್ತವರ ಪತಿ ಜಗದೀಶ್ ಪಾಲುದಾರಿಕೆಯಲ್ಲಿ ಆರಂಭ ಆಗಿತ್ತು. ಪಾರ್ಟಿ ಪ್ರಿಯರಿಗಂತೂ ಬೆಸ್ಟ್ ಪ್ಲೇಸ್ ಆಗಿದೆ. ಅಮೂಲ್ಯ ಪತಿ ಜಗದೀಶ್ ಅವರು ಮಾತನಾಡಿ, ಬಾಲಿ ಸ್ಟೈಲ್ನಲ್ಲಿ ಇರುವ ಈ ಪಬ್ ನಿಜಕ್ಕೂ ಗ್ರಾಹಕರ ಸ್ನೇಹಿ ಆಗಲಿದೆ. ಇಲ್ಲಿಗೆ ಎಂಟ್ರಿ ಆದ್ರೆ 0 ಡಿಗ್ರಿಯಲ್ಲಿದ್ದೇವೆ ಅನ್ನೋ ಫೀಲ್ ಆಗುತ್ತೆ. ಗ್ರಾಹಕರಿಗೆ ವಿಭಿನ್ನ ಅನುಭವ ಆಗಲಿ ಅಂತ ಈ ರೀತಿ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇವತ್ತು ನಮ್ಮ ಸೃಷ್ಟಿ ಮಾಡಿದ್ದಾರೆ ನಮ್ಮ ಅಮೂಲ್ಯ ಜಗದೀಶ್ ಅವರು ಮತ್ತು ನಮ್ಮ ರಾಮಚಂದ್ರ ಅವರು. ನಮ್ಮ ಪ್ರೀತಿ ಪಾತ್ರರು ಅಂತ ಹೇಳಿದ್ರೆ ಭಾಳ ಆತ್ಮಕ್ಕೆ ಹೃದಯಕ್ಕೆ ಎಷ್ಟು ಹತ್ರವಾದರು ಅಂದರೆ ಅವರೆಲ್ಲ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗೆ ದತ್ತು ಮಕ್ಕಳಿದ್ದಂಗೆ ರಾಮಚಂದ್ರ ಅವರು. ಇವತ್ತು ನಮ್ಮ ಅರುಣಾಚಲಂ ಇರ್ಬೋದು, ನಮ್ಮ ರಮೇಶ್ ಇರ್ಬೋದು, ಇವರೆಲ್ಲ ಸೇರಿ ಏನು ಒಂದು ಈ ಲೋಕ ಸೃಷ್ಟಿ ಮಾಡಿದರೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಾವು ಇದನ್ನು ಹೊರಗಡೆ ದೇಶದಕ್ಕೆ ಹೋದಾಗ ಅಷ್ಟೇ ನಾವು ಈ ಎಫೆಕ್ಟ್ ಎಲ್ಲ ನೋಡೋಕ್ಕಾಗೋದು. ಇದಕ್ಕೆ ತುಂಬ 1,000 ಜನ ಕೂತ್ಕೊಂಡು ಇಲ್ಲಿ ಆರಾಮಾಗಿ ಕಾಲ ಕಳೀಬೋದು. ಇವತ್ತು ಬೆಂಗಳೂರು ಸಿಟಿಗೆ ಇಂಥದ್ದು ಭಾಳ ಆಕರ್ಷಣೀಯವಾಗಿದೆ. ಇದನ್ನು ಜನ ಉಪಯೋಗಿಸ್ಕೋಬೇಕು. ಯಾಕೆಂದರೆ ಇದು ಒಂದು ಹಿಲ್ ಪ್ಲೇಸು. ಇದು ರಾಜರಾಜೇಶ್ವರಿ ನಗರದಲ್ಲಿ ಬಂದಿರೋದು ತುಂಬ ಈ ಜನಕ್ಕೆ ಅಟ್ರಾಕ್ಷನ್ ಆಗಲಿ, ಈ ಏನು ಮಾಡಿದರೆ ಈ ಕಾರ್ಯ ಮುಂದಕ್ಕೆ ಯಶಸ್ವಿ ಆಗಲಿ. ಈ ಕಾರ್ಯ ಮಾಡಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಮಾಡಿದ್ದಾರೆ. ಈ ಕಾರ್ಯಕ್ಕೆ ನಮ್ಮ ಮನಸ್ಫೂರ್ತಿಯಾಗಿ ರಾಮಚಂದ್ರ ಮತ್ತು ಅವ್ರ ಮಗ ಅಮೂಲ್ಯ ಜಗದೀಶ್ ಅವ್ರಿಗೂ ಸಹ ನನ್ನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ಏನೇ ಮಾಡಿದ್ರೂ ಇವತ್ತು ಒಳ್ಳೆಯದಾಗಲಿ ಅಂತ ನಾವು ಹೇಳಬೇಕಾಗತ್ತೆ. ಈ ಏನು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ, ಇದೆಲ್ಲ MG ರೋಡ್ ಕಡೆ ಇರೋಂಥದ್ದು. ಆದರೆ ನಮ್ಮ ಈ ರಾಜರಾಜೇಶ್ವರಿ ನಗರಕ್ಕೆ 1,000 ಜನ ಕೂತ್ಕೊಂಡು ಅನುಭವಿಸ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಾದರೂ ಇಲ್ಲಿ ಮಾಡ್ಬೋದು. ಈ ಕಾರ್ಯಕ್ರಮಗಳಿಗೆ ಮತ್ತು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮ ಶಿಕ್ಷಣ ಸಂಸ್ಥೆ ಪರವಾಗಿ ಇವತ್ತು ನಮ್ಮ ಕುಟುಂಬಕ್ಕೆ ಸದಾ ಒಂದು ಆಶೀರ್ವಾದದೊಂದಿಗೆ ಇರುವಂಥ ನಮ್ಮ ಪ್ರಕಾಶನಾಥ್ ಸ್ವಾಮೀಜಿಯವರಿಗೆ ಈ ಒಂದು ನಮ್ಮ ಒಂದು ಹೊಸ
ಪ್ರಯೋಗಕ್ಕೆ ಒಂದು ಸಹಕಾರ ಮತ್ತು ಒಂದು ಆಶೀರ್ವಾದ ಮಾಡಿದ್ದಕ್ಕಾಗಿ ನೀವು ಬಂದಿದ್ದು ನಮಗೆ ಭಾಳ ಖುಷಿಯಾಗಿದೆ. ಆ್ಯಂಡ್ ಮೊದಲನೇದಾಗಿ ಅದಕ್ಕೆ ನಾನು ಕೃತಜ್ಞತೆ ತಿಳಿಸ್ತೀನಿ ಸ್ವಾಮಿಗಳೇ. ಈ ಒಂದು ಥೀಮ್ನ ನಾನು ಮತ್ತು ನನ್ನ ಸ್ನೇಹಿತರು ಕಿರಣ್ ಆಗಿರ್ಬೋದು ಮತ್ತು ಹಲವಾರು ಇನ್ನೊಂದಿಬ್ಬರು ಸ್ನೇಹಿತರೆಲ್ಲ ಸೇರಿ ಇದನ್ನು ಮಾಡಿದ್ವಿ. ಈ ಒಂದು ಜಾಗ ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರಿನಲ್ಲೇ ಇದು ಭಾಳ ಅಪರೂಪದ ಒಂದು ಜಾಗ ಇದು. ಈ ಥರ ಒಂದು ಬೆಟ್ಟದ ಮೇಲೆ ನೀವು ಇಡೀ ಬೆಂಗಳೂರು ನೋಡೋವಂಥ ಒಂದು ಅವಕಾಶ ಬೇರೆ ಯಾವ ಜಾಗದಲ್ಲೂ ಸಿಗಲ್ಲ. ಅದೇ ಥರ ನಾವು ಒಂದು ಬಾಲಿ ಒಂದು ಥೀಮ್ನಲ್ಲಿ ಒಂದು ಸುಮಾರು 1000 ಜನ ಕೂತ್ಕೊಳ್ಳೋ ಥರ ಒಂದು ವ್ಯವಸ್ಥೆ ಮಾಡಿದ್ದೀರಿ. ಆ್ಯಂಡ್ ಫ್ಯಾಮಿಲಿ ಕೂಡ ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಮಕ್ಕಳು ಕೂಡ ಬರ್ಬೋದು, ಆಟ ಆಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸೊ ಅವ್ರು ಬಂದು ಆರಾಮಾಗಿ ಈ ಒಂದು ಸ್ಟ್ರೆಸ್ ಲೈಫ್ನಲ್ಲಿ ಇವತ್ತು ನಾವು ನೋಡ್ತೀವಿ ಬೆಂಗಳೂರು ಅಂತಂದರೆ ಇವತ್ತು ಭಾಳ ಒಂದು ಸ್ಟ್ರೆಸ್ ಇರುವಂಥ ಒಂದು ಜೀವನ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ ನಮಗೆ ಸಿಟಿ ಸೆಂಟ್ರಿಗೆ ಹೋಗಬೇಕಿತ್ತು, ಏನಾದರೂ ಈ ಥರ ಒಂದು ಪ್ಲೇಸ್ ಬೇಕು ಅಂತಂದರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಿಮಗೆ ಈ ಥರ ಒಂದು ಜಾಗ ನಾನು ಆಗಲೇ ಹೇಳಿದಾಗೆ ಸಿಗೋದು ಕಷ್ಟ ಇತ್ತು. ಆ್ಯಂಡ್ ಭಾಳ ವಿಶೇಷವಾಗಿ ನಿಮಗೆ ಮ್ಯಾಪಿಂಗ್ ಮಾಡಿದ್ದೀವಿ. ಈಗ ಏನಾಗುತ್ತೆ ಅಟ್ರಾಕ್ಷನ್ಸ್ ಸೊ ಟೈಗರ್ ಅಂತ ಬಂದಾಗ ನಿಮಗೆ ಅದಕ್ಕೊಂದು ಮ್ಯಾಪಿಂಗ್ ಮಾಡಿದ್ದೀವಿ, ಒಂದು 3D ಎಫೆಕ್ಟ್ ಕೊಟ್ಟಿದ್ದೀವಿ. ಸೊ ಬಹುಶಃ ಅದು ಬೆಂಗಳೂರಿನಲ್ಲೇ ಯಾರೂ ಮಾಡಿಲ್ಲ, ಅಂದರೆ ಈ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿಲ್ಲ. ಸೊ ಭಾಳ ಅದು ಅಟ್ರಾಕ್ಷನ್ ಆಗಿದೆ. ಈಗಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ವೈರಲ್ ಆಗಿದೆ. 0 ಡಿಗ್ರಿ ಅಂತ ಯಾಕೆ ನಾವು ಹೆಸರಿಟ್ವಿ ಅಂತಂದರೆ, ಇಲ್ಲಿ ಬಂದಾಗ ನಿಮಗೆ 0 ಡಿಗ್ರಿ ಫೀಲ್ ಆಗುತ್ತೆ. ಸೊ ಆ 0 ಡಿಗ್ರಿ ಫೀಲ್ ಲೈಕ್ 0 ಡಿಗ್ರಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು 0 ಡಿಗ್ರಿ ಅಂತ ಹೆಸರಿಟ್ವಿ. ಸೊ ದಯವಿಟ್ಟು 26ನೇ ತಾರೀಕಿಂದ ಎಲ್ಲರೂ ಬನ್ನಿ. ನೀವು ಕೂಡ ಇಲ್ಲಿ ಒಳ್ಳೊಳ್ಳೆ ರುಚಿಕರವಾದಂಥ ಊಟ ಮಾಡ್ಬೋದು. ಮಾಡಿ ನಿಮ್ಮ ಒಂದು ಅನುಭವಗಳನ್ನ ನಮ್ಗೆ ತಿಳಿಸಿ.